ಚತುಷ್ಪಥ ರಸ್ತೆ ಕಾಮಗಾರಿ ಅವೈಜ್ಞಾನಿಕ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಆಕ್ಷೇಪ. ಮಾನ್ವಿ ಪಟ್ಟಣದಲ್ಲಿ ಕಲ್ಮಲ್ ಕ್ರಾಸ್ನಿಂದ ಸಿಂಧನೂರಿನವರೆಗೆ ನಿರ್ಮಾಣವಾಗುತ್ತಿರುವ ಚತುಷ್ಪಥ ರಸ್ತೆ ಕಾಮಗಾರಿಯನ್ನು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ರಸ್ತೆ ಹಾಗೂ ಚರಂಡಿ ಕಾಮಗಾರಿಯಲ್ಲಿ ಕಂಡುಬಂದ ಹಲವು ಲೋಪಗಳನ್ನು ತೋರಿಸಿ ಅಧಿಕಾರಿಗಳು, ಗುತ್ತಿಗೆದಾರರು, ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಮಾನ್ವಿ ನಡೆಯುತ್ತಿರುವ ಕಾಮಗಾರಿಯಲ್ಲಿ ಜನರ ಹಿತಾಸಕ್ತಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸುತ್ತಿಲ್ಲ. ಗುತ್ತಿಗೆದಾರರು ಮನಬಂದಂತೆ ಕಾಮಗಾರಿ ನಡೆಸುತ್ತಿದ್ದಾರೆ. ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರು ಕೂಡ ಕಾಮಗಾರಿಯ ಗುಣಮಟ್ಟ ಮತ್ತು ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸದೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಅವರು ಆರೋಪಿಸಿದರು. ಈಗಾಗಲೇ ಇದ್ದ ಡಿವೈಡರ್ ತೆರವುಗೊಳಿಸದೆ ಅದರ ಮೇಲೆಯೇ ಹೊಸ ಡಿವೈಡರ್ ನಿರ್ಮಿಸುತ್ತಿರುವುದು, ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆಯನ್ನು ಕಡೆಗಣಿಸಿ ಚರಂಡಿ ನಿರ್ಮಿಸಿರುವುದು ಸೇರಿದಂತೆ ಹಲವು ಲೋಪಗಳನ್ನು ಅವರ ಅಧಿಕಾರಿಗಳ ಗಮನಕ್ಕೆ ತಂದರು. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪಟ್ಟಣದಲ್ಲಿ ನಡೆಯುತ್ತಿರುವ ಸಂಪೂರ್ಣ ರಸ್ತೆ ಕಾಮಗಾರಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕು. ತಜ್ಞರ ತಂಡದಿಂದ ಕಾಮಗಾರಿಯ ಗುಣಮಟ್ಟ ಪರಿಶೀಲನೆ ನಡೆಸಿ ಸಾರ್ವಜನಿಕರ ಅಭಿಪ್ರಾಯವನ್ನು ಪಡೆದು ಅಗತ್ಯ ತಿದ್ದುಪಡಿಗಳನ್ನು ಮಾಡಿಸಬೇಕು. ಸಾರ್ವಜನಿಕರ ಅನುಕೂಲಕ್ಕೆ ತಕ್ಕಂತೆ ವೈಜ್ಞಾನಿಕ ಹಾಗೂ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಸಾರ್ವಜನಿಕರೊಂದಿಗೆ ಸೇರಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ನಿಕಟಪೂರ್ವ ಶಾಸಕ ರಾಜ ವೆಂಕಟಪ್ಪ ನಾಯಕ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಈರಣ್ಣ ಮರಲಟ್ಟಿ, ಯುವ ಜನತಾ ದಳದ ರಾಜ್ಯ ಉಪಾಧ್ಯಕ್ಷರಾದ ರಾಜಾ ರಾಮಚಂದ್ರ ನಾಯಕ ದೊರೆ, ಪಕ್ಷದ ವಕ್ತಾರ ನಾಗರಾಜ್ ಭೋಗವತಿ, ನಗರ ಘಟಕ ಅಧ್ಯಕ್ಷ ಎಚ್ ಮೌನೇಶ್ ಗೌಡ ಸೇರಿದಂತೆ ಪಕ್ಷದ ಮುಖಂಡರು, ವಿವಿಧ ಘಟಕಗಳ ಪದಾಧಿಕಾರಿಗಳು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಇದ್ದರು. ವರದಿ ಎಂಡಿ ಗೌಸ್, ಮಾನ್ವಿ, ಪ್ರಜಾಪವ ಟಿವಿ. ಅದೆಲ್ಲ ಬೇಡ ನಮ್ಗೆ. ಹೊಸ ಡ್ರೈನ್, ಹೊಸ ಡಿವೈಡರ್ ನಿರ್ಮಾಣ ಮಾಡ್ತೀವಿ. ಇದು ಮಾನ್ವಿ ಪಟ್ಟಣದ ಸಾರ್ವಜನಿಕರ ಕೂಗು. ಇದು ಪತ್ರಿಕೆಯಲ್ಲಿ ಬರ್ಬಿಟ್ರಿ, ತೋರಿಸಿ ನೋಡಿ. ನಾನೀಗ ತೋರಿಸಿದ್ದಿಲ್ಲಪ್ಪ, ಯಾರು ಬರ್ದಾರ ಸ್ವಾಮಿ ಕೆಲಸ ಇದು. ತಾವ್ರೇನ್ ಮಾಡಕ್ಕೆ ನಮಗೆ ಹೇಳ್ತೀರಿ? ನೀವು ಬರ್ದದಕ್ಕೆ ಬಂದಿಲ್ಲ. ಇಲ್ಲಿ ನಮ್ಮ ಮಾನ್ವಿ ಪಟ್ಟಣದ ಸಾರ್ವಜನಿಕರ ಒತ್ತಾಯ ಐತೆ. ಇದು ಅವೈಜ್ಞಾನಿಕವಾಗಿ ಆಗ್ತದ. ನೀವು ಸುಮ್ಮನೆ ಕೂತ್ರೆ ಹೆಂಗಪ್ಪ? ಕೇಳತಕ್ಕ ಹಕ್ಕ ಇದೆ ನಿಮ್ಗೆ. ವಿರೋಧ ಪಕ್ಷದವರಿಗೆ ಕೇಳಬೇಕಂತ ನೋಡಿದ್ದೀವಿ ನಾವೀಗ. ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಾಕೊಳ್ತಕ್ಕಂಥ ಕೆಲಸ ಮಾಡಬೇಕು ಸರ್. ಈಗ ಸಚಿವರು ಎಷ್ಟಿದೆ ಮಾನ್ವಿ ಪಟ್ಟಣಕ್ಕೆ ಇಲ್ಲಿ ಎಂಟ್ರಿ ಆಗ್ತಿರಲ್ಲ. ಗೋಯಲಲ್ಲಿಂದ ಮತ್ತೆ ಬಾಗಿನ ಡಿಗ್ರಿ ಕಾಲೇಜ್ವರೆಗೂ ಕಂಪ್ಲೀಟ್ ಡಿವೈಡರ್ ಎಲ್ಲ ಹೊಸದು ಮಾಡಿ. ಇಲ್ಲಿವರೆಗೆ ಐತೆ ಸರ್. ಇಲ್ಲಿವರೆಗೂ ಕೂಡ ಸಚಿವರಾಯ್ತು, ಯಾರಾಯ್ತು, ಕಾಮಗಾರಿ ಬಗ್ಗೆ ಪರಿಶೀಲನೆ ಮಾಡಿಲ್ಲ, ನಾನು ವಿಸಿಟ್ ಮಾಡಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ ಸರ್, ನಮ್ದೇನೆ. ನಾವು ಅಲ್ಲ, ವಿರೋಧ ಪಕ್ಷವನ್ನು ಕೇಳಿ ಆಡಳಿತ ಪಕ್ಷದವರು ಭೇಟಿ ಕೊಟ್ಟಿಲ್ಲ, ಇದ್ರ ಬಗ್ಗೆ ಯಾವುದೇ ರೀತಿ ವಿಸಿಟ್ ಮಾಡಿಲ್ಲ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಹೇಳಿದ್ರಲ್ಲಿ ಈಗ ಏನ್ ಮಾಡಬೇಕು? ವಿರೋಧ ಪಕ್ಷ